ತುಮಕೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರೊಳಗೆ ಸ್ಫೋಟಿಸಿಕೊಂಡು ಈಗ ಕಾರ್ ಕೂಡ ದಹನ ಆಗಿರುವಂಥದ್ದು, ಅದರಲ್ಲಿದ್ದಂತಹ ವ್ಯಕ್ತಿ ಕೂಡ ಸಜೀವ ದಹನ ಆಗಿರುವಂಥದ್ದು. ಈ ಬಗ್ಗೆ ನೇರವಾಗಿ ನೋಡಿದಂಥ ಕ್ಯಾಬ್ ಡ್ರೈವರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಯಿತು ಸರ್ ಪ್ರಕರಣ? ಸರ್, ಬೆಳಿಗ್ಗೆ 11:30 ಸುಮಾರಿಗೆ ನನಗೆ ಬುಕ್ಕಿಂಗ್ ಬಂದಿರೋದು ಊಬರಿಂದ. ಅಲ್ಲಿಂದ OTP ತಗೊಂಡು ಏನಿಲ್ಲ ಒಂದು ಬ್ಯಾಗ್ ಹಾಕೊಂಡು ಬಂದಿದ್ದರು. ನಾನು ಊರಿಗೆ ಹೋಗ್ತಾರಲ್ಲ, ಜಯನಗರದಿಂದ ಬಂದಿರೋದು. ಊರಿಗೆ ಹೋಗ್ತಾರೆ ಅಂತ ನಾನು ಗಾಡೀಲಿ ಪಿಕಪ್ ಮಾಡ್ಕೊಂಡು ಹಂಗೆ ಊರ ಕಡೆ ಅಂಕೋಲೆಗೆ ಡ್ರಾಪ್ ಇರೋದು ತಗೊಂಡು ಬರ್ತಾಯಿದ್ದೆ. ಬರುವಾಗ ನನಗೇನೂ ಗೊತ್ತಿಲ್ಲ, ಅವ್ರು ಈ ಥರ ಎಲ್ಲ ಸಮಸ್ಯೆ ಇದೆ ಅಂತ ಏನೂ ಗೊತ್ತಿಲ್ಲ. ಅಲ್ಲಿಂದ ನೆಲಮಂಗಲ ಟೋಲೆಲ್ಲ ದಾಟಿ ಬಂದಿದೆ. ಒಂದು ಕಡೆ ಪೆಟ್ರೋಲ್ ಬಂಕ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕೋಕ್ಕೂ ನಿಂತಿದೆ. ಇಬ್ಬರು ವಾಶ್ರೂಮ್ಗೆ ಚೆನ್ನಾಗಿ ಬಂದಿದ್ದಾರೆ, ಏನೋ ಒಂದು ಗಲಾಟೆ ಇಲ್ಲದೆ ಸುಮ್ಮನೆ ಬಂದು ಕೂತ್ಕೊಂಡ್ರು. ಹಾಗೆ ಸುಮಾರು ಮುಂದೆ ಬರ್ತಾ ಇರುವಾಗ ನನ್ನ ನಂಬರಿಗೆ ಅಂಕೋಲದಿಂದ ಒಬ್ಬರು ಪೊಲೀಸ್ ಅಂತ ಫೋನ್ ಮಾಡಿ, PSI ನಾನು ನಿನ್ನ ಗಾಡಿ ಸೀಜ್ ಮಾಡ್ತೆ, ಯಾಕಂದರೆ ಈ ಥರ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತೆಲ್ಲ ಫೋನ್ ಮಾಡ್ರು. ನಂತರ ನಾನು ಅವನೇ ತಗೊಂಡು ಮಾತಾಡ್ದೆ. ನಾನು ಫೋನ್ ಕಸ್ಕೊಂಡು ಮಾತಾಡ್ದೆ. ಅವನು ಮಾತಾಡಿದ ನಂತರ ಅಷ್ಟೇ ಸುಮಾರು ಹೊತ್ತಿಗೆ ನಮ್ಮ ಬ್ರದರ್ ಕಾಲ್ ಮಾಡಿ ಎಲ್ಲಿ ಯಾರನ್ನ ಕರ್ಕೊಂಡು ಹೋಗ್ತಿದ್ದೆ, ಅಂಕೋಲದಿಂದ ಪೊಲೀಸ್ ನನಗೆ ಕಾಲ್ ಮಾಡಿದರು, ನೀನು ಅವ್ರೇನೋ ಲವ್ ಕೇಸ್ ಅಂತೆ, ಅವ್ರ ನಂಬರ್ ಸೆಂಡ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡು ಅಂತ ಹೇಳಿದ್ರು. ಆಲ್ರೆಡಿ ಆ ಹುಡುಗಿಗೆ ಹಿಂಗೆ ಒತ್ತಿ ಹಿಡ್ದಿದ್ದಾನೆ, ಚಾಕು ತಗೊಂಡು ಚಾಕು ಹಾಕಿದ್ದಾನೆ. ಅವನು ತಲೆಗೆಲ್ಲ ಚಾಕು ಹಾಕ್ಬಿಟ್ಟಾನೆ. ನಾನು ಇಲ್ಲಿ ಅಂಗಡಿ ಹತ್ರ ಬಂದು ನಿಲ್ಲಿಸಿದ್ದೀನಿ. ಈ ಅಂಗಡಿ ಹತ್ರ ಸ್ಲೋ ಮಾಡಿದ್ದೆ. ಚಾಕು ನೋಡಿದ ತಕ್ಷಣ ನಾನು ಗಾಬರಿಯಾಗಿ ಅವನ ಕೈಯಿಂದ ಚಾಕು ಎಲ್ಲ ತೆಗೆದು, ಅವು ಸತ್ತೋಗ್ಬಿಟ್ರೆ ನನ್ನ ಗಾಡಿ ಮೇಲೆ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಅವಳ ಕೈಯಿಂದೆಲ್ಲ ಚಾಕು ಎಲ್ಲ ಎತ್ತಿ, ಅವನ ಕೈಯಿಂದ ಚಾಕು ಎತ್ತಿ ಮುರಿದ್ಬಿಟ್ಟಿದ್ದೀನಿ. ಸಿಟ್ಟು ಬಂದು ಮುರಿದು ಹೊರಗಡೆ ಬಿಸಾಕಿದ್ದೀನಿ. ಬಿಸಾಕಿ ನಾನು ಅವನ ಹತ್ರ ಇದು ಮಾಡ್ತಿರ್ಬೇಕು, ಆ ಹುಡುಗಿ ಸೈಡಿಂದ ಬಿಟ್ಲು. ಆವಾಗ ಅವಳು ಹೇಳಿದ್ಲು, ಅಣ್ಣ ಬಾಂಬಿದೆ ಗಾಡಿ ಒಳಗಡೆ, ಬಾಂಬ್ ಇಟ್ಕೊ ಬಂದನ ಅವನು ಅಂತ ಹೇಳಿದ್ಲು. ಆವಾಗ ನಾನು ಏನು ಮಾಡಿದೆ, ಗಾಡೀಲಿ ನಾನು ಗುದ್ದಾಡ್ತಾಯಿದ್ರು. ಅವಾಗ ಗುದ್ದಾಡ್ತಂದ್ರೆ ಅವನ ಕೈಯಿಂದೆಲ್ಲ ಅದು ಮತ್ತು ನನಗೆ ಗೊತ್ತಾಗಲಿಲ್ಲ ಅದು ಬಾಂಬ್ ಅಂತ. ಇಷ್ಟು ದೊಡ್ಡದು ಒಂದು ಬತ್ತಿದ್ದು ಲೈಟ್ರ್ ಹಚ್ಚುತ್ತಾ ಇದ್ದೆ. ನಾನೇನು ಮಾಡಿದೆ, ನನ್ನ ಗಾಡಿ ಶೇಪ್ ಮಾಡ್ಬೇಕಂತ ಅದನ್ನು ತೆಗೆದು ಹೊರಗಡೆ ಬಿಸಾಕಿದ್ದೀನಿ. ನಂತರ ಮತ್ತೆ ಹೊರಗಡೆ ಬಂದವನು ಕೈಯಿಂದ ಬಂದ್ಕೊಂಡು ಇನ್ನೊಬ್ರು ಎಲ್ಲೊಬ್ಬ ಡ್ರೈವರ್ ಇದ್ದರು, ಇನ್ನು ಅದನ್ನು ಬಂದ್ಕೊಂಡು ಕೈಲಿ ಹಚ್ಚಬೇಕು ಅಂತ ಗಾಡಿ ಡೋರೆಲ್ಲ ಓಪನ್ ಮಾಡ್ಕೊಂಡು ಗಾಡಿ ಒಳಗೆ ಹೋಗಿ ಕೂತ್ಕೊಂಡು ನಾನು ಅದೇ ಅಣ್ಣ ಹಂಗೆ ಮಾಡಬೇಡ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೆ ಅಲ್ಲಿ ಹಚ್ಚುತ್ತಾ ಇದ್ದ ಅವನು. ಇಷ್ಟು ಉದ್ದ ಇತ್ತು ಅದು ಬತ್ತಿ, ಉದ್ದ ಇತ್ತು, ಈ ಮೊಬೈಲ್ ಅಷ್ಟು ಉದ್ದ ಇದೆ, ರೌಂಡ್ ಶೇಪಲ್ಲಿ ಪ್ಲಾಸ್ಟಿಕ್ ಥರ ಕಟ್ಕೊಂಡಿದೆ. ಅದರಲ್ಲಿ ಬೆಂಗಳೂರಿಂದ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವ ರೀತಿ ಇದ್ರು, ಅವರು ಮನಸ್ಥಿತಿ ಯಾವ ರೀತಿ ಇತ್ತು? ನಗ್ನಂತ ಮಾತಾಡ್ತಾ ಬಂದಿದ್ದಾರೆ ಸರ್, ಮಾತಾಡ್ತಾ ಬಂದಿದ್ದಾರೆ. ನನಗೆ ಆ ಥರ ಏನೂ ಅನಿಸಿಲ್ಲ. ಇಲ್ಲ, ಅದು ಫೋನ್ ಬಂದ ತಕ್ಷಣ ಸ್ವಲ್ಪ ಟರ್ನ್ ಆಗ್ಬಿಟ್ಟ ಅವನು. ಚಾಕು ಎಲ್ಲ ತಗೊಂಡು, ನಂಗೆ ಗೊತ್ತಿಲ್ಲ ಅದು ಬಾಂಬಿದೆ. ಇಲ್ಲ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ಅವರು ಅಂಕೋಲದಿಂದ ಪೊಲೀಸವ್ರು ಫೋನ್ ಮಾಡಿದ ತಕ್ಷಣ ನಂಗೆ ಆಮೇಲೆ ಗೊತ್ತಾಗಿರೋದು. ನಂತರ ಅದನ್ನು ನಾನು ಬಿಸಾಕ್ದವನು ಮತ್ತೆ ಅಲ್ಲೇ ಹೋಗಿದ್ದೀನಿ ಗಾಡಿ ಹತ್ರ ಹೋದರೆ ಇವನು ಹಚ್ಕೊಂಡಿದ್ದಾನೆ. ಆದರೂ ಗಾಡಿದು ಮೊಬೈಲು ಈ ಕಡೆ ಡೋರಿಂದ ಮೊಬೈಲು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ತಗೊಂಡು ಕೈಲಿ ತಗೊಂಡು ಬರ್ತಾ ಇದ್ದೆ. ಅವನೆಲ್ಲ ಬಡ್ ಗಾಡಿಯವನು ನಾನು ಬಂದುಬಿಟ್ಟ, ಬಾ ಈ ಕಡೆ ಬಾ ಸಾಯ್ತಾನೆ ಅವನು. ನಿಮ್ಮ ಕಾರಿಂದ ಆ ಹುಡುಗಿ ಯಾವ ರೀತಿ ರಕ್ಷಣೆ ಆದ್ಲು ಅನ್ನೋದು? ಸರ್, ನಾನು ಅವನಿಗೆ ಹಿಂಗೆ ತಳ್ತಾ ಇದ್ದೆ, ಅವಾಗ ಈ ಕಡೆಯಿಂದ ಪಾಸ್ ಆಗಿಬಿಟ್ಲು ಅವಳು. ಅವನು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಅವಳಿದೆ, ನನ್ನ ಮೇಲೆ ಅಟ್ಯಾಕ್ ಮಾಡ್ದೆ. ಅವಳು ಈ ಕಡೆ ಹೊರಗಡೆ ಬಂದವಳು, ಯಾರೊಬ್ಬರು ಬೈಕ್ ನಿಂತಿತ್ತು. ಅವ ಬೈಕ್ ಹತ್ತು ಬಾಂಬ್ ಇದೆ ಅಣ್ಣ, ಬಾಂಬ್ ಇದೆ ಅಂತ ದೊಡ್ಡ ಕೂಗು ಹೇಳ್ತಾ ಹೋಗ್ಬಿಟ್ಲು ಅವಳು ಬೈಕಲ್ಲಿ. ಒಂದು ಹುಡುಗಿಯ ಪ್ರಾಣವನ್ನು ರಕ್ಷಣೆ ಮಾಡಿದರೆ ಅದ್ರ ಬಗ್ಗೆ ಹೇಳಿದೆ ಸರ್? ಇಲ್ಲ, ಅಂದರೆ ಒಬ್ಬರ ಜೀವನ ಉಳಿಸಿದ್ದೀನಿ ನಾನು. ಇದನ್ನು ಈ ಥರ ಎಲ್ಲಿ ಮಾಡ್ತಾರೆ ಅದನ್ನು ಫಸ್ಟ್ ತನಿಖೆ ಮಾಡ್ಬೇಕಂತ ಸರ್. ಮುಖ್ಯವಾಗಿ ನೀವು ಕೂಡ ಕ್ಯಾಬ್ ಡ್ರೈವರು, ಬುಕ್ ಮಾಡ್ಕೊಂಬಂದಿದ್ರಿ, ಈ ಕಾರ್ ಫುಲ್ ಸುಟ್ಟೋಗಿದೆ ಬಾಂಬ್ ಬ್ಲಾಸ್ಟ್ ಆಗಿ, ಅದ್ರ ಬಗ್ಗೆ ಹೇಳೋದು ಸರ್. ಇಷ್ಟು ನೋವಾಗಲ್ವಾ? ಏನು ಯಾವ ರೀತಿ ನೋವಾಗುತ್ತೆ ಸರ್? ನಾನು ಅದೇ ಹೇಳಿದ್ನಲ್ಲ ಸರ್, ನಾನು 2 ಸಲನೂ ಪ್ರಯತ್ನ ಮಾಡಿದೆ. ಒಂದು ತೆಗೆದು ಬಿಸಾಕಿದ್ದೀನಿ ಗಾಡಿ ಉಳಿಸ್ಬೇಕಂತ, ಆದರೂ ನನ್ನ ಗಾಡಿ ಮತ್ತೊಂದು ಹಚ್ಕೊಂಡು ಅವನು ಗಾಡಿನೇ ಬ್ಲಾಸ್ಟ್ ಮಾಡಿಬಿಟ್ಟ. ನೋವಾಗುತ್ತೆ ಸರ್, ನೋವಾಗ್ತಾಯಿದೆ ಸರ್. ಯಾಕಂದರೆ ಇದು ನಮ್ಮ ಮಿಸ್ಸಸ್ದು ಗೋಲ್ಡೆಲ್ಲ ಇಟ್ಟು ನಾನು ಪೊಲೀಸ್ ಇಲ್ಲ ಸರ್, ಅದು ಬಂಪರ್ ಟು ಬಂಪರ್ ಇಲ್ಲ.
ಇನ್ಸೂರೆನ್ಸ್ ಎಲ್ಲ ಇತ್ತು. ಇನ್ಸೂರೆನ್ಸ್ ಇದೆ, ಎಲ್ಲ ಇದೆ. ಹಾಂ, ಒಟ್ಟಾರೆ ಈ ರೀತಿ ಮಾಡೋರ್ಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ತುಂಬ ಸ್ಟ್ರಿಕ್ಕಾಗಿ ನೋಡ್ಬೇಕು ಸರ್. ಅದು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಎಲ್ಲ ಜನರ ಜೀವಕ್ಕೆ, ಜನರ ಬಗ್ಗೆ ಪೊಲೀಸರು ಸ್ವಲ್ಪ ಇದು ಮಾಡ್ತಾ ಇರಬೇಕು. ಎಸ್ ಸರ್, ವೀಕ್ಷಕರೇ, ಇಷ್ಟು ಏನು ಕ್ಯಾಬ್ ಓಡಿಸಿದಂಥ ಡ್ರೈವರ್ ಹೇಳ್ತಾ ಇರುವಂಥದ್ದು. ನಾನು ಸಾಕಷ್ಟು ರಕ್ಷಣೆ ಮಾಡಿದೆ, ಆ ಹುಡುಗಿನ ರಕ್ಷಣೆ ಮಾಡೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ, ನನಗೆ ಎಲ್ಲೋ ಒಂದು ಕಡೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಂಪರ್ಸ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.